ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಮಾವಿನ ಹಣ್ಣು ಸೀಸನ್ ಇರೋದ್ರಿಂದ ಎಲ್ಲರೂ ಇಷ್ಟಪಟ್ಟು ಮಾವಿನ ಹಣ್ಣನ್ನ ತಿಂತಾರೆ. ಆದರೆ ನಾನೀಗ ಮಾವಿನ ಹಣ್ಣನ್ನ ಉಪಯೋಗಿಸ್ಕೊಂಡು ಮಾವಿನ ಹಣ್ಣಿನ ಹಲ್ವಾನ ರೆಡಿ ಮಾಡ್ತಾ ಇದ್ದೀನಿ. ಅದು ಯಾವ ಥರ ಅಂತ ಈಗ ನೋಡೋಣ ಬನ್ನಿ. ಇವಾಗ 2 ಮಾವಿನ ಹಣ್ಣನ್ನ ತಗೊಂಡು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಹಣ್ಣಾಗಿರೋದ್ರಿಂದ ಒಂದು 2 ರೌಂಡ್ ಬಂದರೆ ಸಾಕು, ನೀಟಾಗಿ ಪೇಸ್ಟ್ ಆಗೋಗುತ್ತೆ. ನೋಡಿ ಈ ಥರ ಆಗಬೇಕು. ಈಗ ನಾನು ಇದನ್ನೆಲ್ಲ ಒಂದು ಬಟ್ಲಿಗೆ ಎಲ್ಲನೂ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಜಾರಿಗೆ ಒಂದು ಅರ್ಧ ಲೋಟ ನೀರನ್ನ ಹಾಕಿ ನೀಟಾಗಿ ಜಾರಲ್ಲಿರೋ ಮ್ಯಾಂಗೋ ಪೇಸ್ಟ್ನೆಲ್ಲನೂ ಕೂಡ ಈಗ ಮ್ಯಾಂಗೋ ಪೇಸ್ಟ್ಗೆ ಹಾಕ್ಕೊತಾ ಇದ್ದೀನಿ. ನಂತರ ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ನಾನು ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ನೋಡಿ ಈಗ ತುಪ್ಪ ಎಲ್ಲ ಕರಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಬಾದಾಮಿನ ಈ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿ ನೋಡಿ ಒಂದು 2 ನಿಮಿಷ ಈ ಥರ ನಾವು ತುಪ್ಪದಲ್ಲೇ ಬಾದಾಮಿನ ಹುರ್ಕೊಳ್ಳೋಣ. ನೋಡಿ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ, ಯಾಕೆಂದರೆ ಫ್ಲೇವರು ತುಪ್ಪದಲ್ಲಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಈಗ ನಾನು ಮ್ಯಾಂಗೋ ಪೇಸ್ಟ್ ಏನಿತ್ತು ನೋಡಿ, ಅದನ್ನು ನಾನು ಹುರ್ಕೊಂಡಿರೋ ಬಾದಾಮಿ ಜೊತೆ ಹಾಕ್ತಾಯಿದ್ದೀನಿ. ನೋಡಿ ಬಾದಾಮಿ ಜೊತೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಬೇಕು ಅಂತಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ, ಗಟ್ಟಿ ಇದ್ರೂ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ನೀರನ್ನ ಕೂಡ ಬೇಕಾದರೆ ಹಾಕ್ಕೊಂಡು ನೀಟಾಗಿ ಕುದಿಸ್ಕೋಬೋದು. ನಾನು ನೀರೆಲ್ಲ ಹಾಕಿಲ್ಲ, ಅದೇ ಆಗಲೇ ಏನು ಪೇಸ್ಟ್ ಮಾಡಿಕೊಂಡೆ ನೋಡಿ, ಆಗಲೇ ಯೂಸ್ ಮಾಡಿರೋ ನೀರನ್ನೇ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ನಾನು ಗ್ಯಾಸ್ನ ಸಣ್ಣ ಫ್ಲೇಮ್ ಇಟ್ಕೊಂಡು ಮ್ಯಾಂಗೋ ಹಣ್ಣಿನ ಪೇಸ್ಟ್ನ ನೀಟಾಗಿ ತಿರುಗಿಸ್ಕೊಡ್ತಾ ಇದ್ದೀನಿ. ಅದು ನೀಟಾಗಿ ಗಟ್ಟಿ ಆಗ್ತಾ ಬರ್ತಾಯಿದೆ. ನೋಡಿ ಒಂದು 2-3 ನಿಮಿಷ ನಾವು ಸಣ್ಣ ಫ್ಲೇಮಲ್ಲಿ ಇದನ್ನು ಈ ಥರ ತಿರ್ಸ್ಕೊಂಡ್ರೆ ನೋಡಿ ಯಾವ ಥರ ಗಟ್ಟಿ ಆಗ್ತಾ ಬರ್ತಿದೆ. ಈಗ ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಂದರೆ ಸ್ವೀಟು, ಅದಕ್ಕೆ ನಾನು 1 ಕಪ್ ಆಗೋಷ್ಟು ಸಕ್ಕರೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಾವಿನ ಹಣ್ಣು ಏನಿದೆ ನೋಡಿ, ಅದು ಸ್ವಲ್ಪ ಸ್ವೀಟ್ ಜಾಸ್ತಿ ಇತ್ತು, ಅದಕ್ಕೆ ನಾನು ನೋಡಿಕೊಂಡು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಸ್ವೀಟ್ ಏನಾದರೂ ಕಮ್ಮಿ ಹುಳಿ ಇತ್ತು ಅಂತಂದರೆ ನೀವು ಸ್ವಲ್ಪ ಸಕ್ಕರೆನ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ ನಾನೀಗ ಸಕ್ಕರೆ ಎಲ್ಲ ನೀಟಾಗಿ ಕರಗೋದಕ್ಕೆ ತಿರುಗಿಸ್ಕೊಡ್ತಾ ಇದ್ದೀನಿ. ಈಗ ನಾನು ಅದನ್ನು ಸೈಡಿಗೆ ಬಿಟ್ಟು ಒಂದು 4-5 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ನ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂದರೆ ಹಲ್ವಾಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಇದು, ಅದಕ್ಕೋಸ್ಕರ. ನೋಡಿ 6 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡೆ. ಈಗ ನಾನು ಅದಕ್ಕೆ ಅರ್ಧ ಗ್ಲಾಸ್ನಷ್ಟು ಹಾಲನ್ನ ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂತಂದರೆ ನೀರನ್ನು ಕೂಡ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೋದು. ಈ ಥರ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಹಾಲಲ್ಲೇ ಕಾರ್ನ್ಫ್ಲವರ್ನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಕಾರ್ನ್ಫ್ಲವರಲ್ಲಿ ಉಂಡೆ ಇರಬಾರ್ದು, ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾವು ಹಾಕಿದಾಗ ಅದು ಉಂಡೆ ಇರುತ್ತೆ, ಹಿಟ್ಟು ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ನೋಡಿ ಈ ಥರ ಪೇಸ್ಟ್ನ ಮಾಡ್ಕೊಳ್ಳಿ. ನೋಡಿ ಈಗ ಮಾವಿನ ಹಣ್ಣು ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಇದಕ್ಕೆ ಕಾರ್ನ್ಫ್ಲವರ್ ಏನು ಪೇಸ್ಟ್ ಮಾಡ್ಕೊಂಡ್ನಲ್ವ, ಆ ಕಾರ್ನ್ಫ್ಲವರ್ನ ಪೇಸ್ಟ್ನ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀವು ಗ್ಯಾಸ್ನ ಹೈ ಫ್ಲೇಮ್ ಮಾತ್ರ ಇಡಬೇಡಿ, ಯಾಕೆ ಅಂತಂದರೆ ಬೇಗ ಗಟ್ಟಿ ಆಗಿಬಿಡುತ್ತೆ, ಅದಕ್ಕೋಸ್ಕರ. ನೋಡಿ ಈಗ ನೀಟಾಗಿ ಕೈ ಆಡಿಸೋಣ. ಮ್ಯಾಂಗೋ ಪೇಸ್ಟು ಮತ್ತು ಕಾರ್ನ್ಫ್ಲವರ್ ಪೇಸ್ಟ್ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ನಾನು ತಿರ್ಸ್ಕೊಡ್ತಾ ಇದ್ದೀನಿ. ಒಂದು 2-3 ನಿಮಿಷ ನಾವು ಸಣ್ಣ ಫ್ಲೇಮಲ್ಲೇ ಇಟ್ಟು ಇದನ್ನು ತಿರ್ಸ್ಕೊಳ್ಳೋಣ. ಈ ಥರ ಮ್ಯಾಂಗೋ ಬರ್ಫಿನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಇರುತ್ತೆ, ಇಷ್ಟಪಟ್ಟು ಎಲ್ಲರೂ ತಿಂತಾರೆ, ಆ ಥರ ಇರುತ್ತೆ ಬರ್ಫಿ ಇದು. ನೋಡಿ ಯಾವ ಥರ ಜೆಲ್ಲಿ ಥರ ಆಗ್ತಾ ಇದೆ ಅಂತ ಕಾರ್ನ್ಫ್ಲವರ್ ಹಾಕಿದ ತಕ್ಷಣವೇ. ನೋಡಿ ಈ ಥರ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಡೋಣ. ಯಾಕೆ ಅಂತಂದರೆ ಐ ಫ್ಲೇಮಲ್ಲಿ ಇಟ್ಟಾಗ ಅದೆಲ್ಲ ಸೀದೋಗುತ್ತೆ, ಅದಕ್ಕೋಸ್ಕರ ಸಣ್ಣ ಫ್ಲೇಮಲ್ಲೇ ನಾವು ಇದನ್ನು ನೀಟಾಗಿ ತಿರುಗಿಸ್ಕೊಬೇಕು. ಈಗ ನೋಡಿ ಈ ಹದ ಆದಾಗ ನಾನು ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪನ ಈಗ ಕೂಡ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಸ್ವೀಟ್ಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೇ ತುಪ್ಪ, ಅದಕ್ಕೋಸ್ಕರ. ತುಪ್ಪ ಫ್ಲೇವರಲ್ಲಿ ಹಲ್ವಾ ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ, ಅದಕ್ಕೋಸ್ಕರ ತುಪ್ಪ ಪ್ರಮಾಣನ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ತುಪ್ಪನ ಹಾಕಿ ಇದೆಲ್ಲ ನೀಟಾಗಿ ತುಪ್ಪ ಎಲ್ಲ ಮಿಕ್ಸ್ ಆಗಬೇಕು ಈ ಹಲ್ವದಕ್ಕೆ, ಅಲ್ಲಿವರೆಗೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಾವು ಗ್ಯಾಸ್ನ ಸಣ್ಣ ಮಾಡಿ ಇಟ್ಟು ತಿರುಗಿಸ್ಕೊಡ್ತಾ ಇದ್ದೀವಿ. ನೋಡಿ ಇದು ನಮಗೆ ಯಾವ ಹದ ಬರಬೇಕು ಅಂದರೆ, ನಾವು ಒಂದು ಸ್ಪೂನಲ್ಲಿ ಇದನ್ನು ತೆಗ್ದಾಗ ಅದು ತಳಕ್ಕೆ ಕಚ್ಕೊಬಾರ್ದು, ಆ ಥರ ಆಗಬೇಕು, ಅಲ್ಲಿವರೆಗೂ ನಾವು ತಿರ್ಸ್ಕೊಬೇಕು. ನೋಡಿ ಈಗ ಹದ ಚೆನ್ನಾಗಿ ಬಂದಿದೆ. ಈಗ ಗ್ಯಾಸ್ನ
ಹಾಫ್ ಮಾಡಿ ನಾನು ಈಗ ಒಂದೆರಡು ಏಲಕ್ಕಿನ ಜಜ್ಜಿ ಇಟ್ಟಿದ್ದೆ, ಆ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಸ್ವೀಟ್ಗೆ ಏಲಕ್ಕಿ ಪುಡಿ ಹಾಕಿದ್ರೆ ಅದ್ರ ಫ್ಲೇವರೇ ಕೂಡ ಬೇರೆ ಥರ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಗಮ್ ಅಂತ ಇದೆ ನೋಡಿ, ಈ ಥರ ಗಮ್ ಅನ್ನಬೇಕು. ಅಲ್ಲಿವರೆಗೂ ನಾವು ತಿರ್ಸ್ಕೊಡೋಣ. ಗ್ಯಾಸ್ನೇನು ಆನ್ ಮಾಡೋದು ಬೇಕಾಗಿಲ್ಲ. ಯಾಕೆ ಅಂದರೆ ಹಲ್ವಾ ಪೇಸ್ಟು ಜಾಸ್ತಿ ಬಿಸಿ ಇದೆಯಲ್ವಾ, ಅದನ್ನೇ ನಾವು ಏಲಕ್ಕಿ ಪೌಡ್ರನ್ನ ಹಾಕಿ ಇದರಲ್ಲೇ ನೀಟಾಗಿ ತಿರುಗಿಸ್ಕೊಡೋಣ. ನೋಡಿ ಈಗ ನಾನು ತಿರುಗಿಸ್ಕೊಡ್ತಾ ಇದ್ದೀನಿ. ಅದು ಯಾವುದೇ ರೀತಿ ಕಚ್ಕೊತಾ ಇಲ್ಲ. ನಾನು ಯಾವ ಥರ ತಿರುಗಿಸ್ತಾ ಇದ್ದೀನೋ ಆ ಥರ ತಿರುಗ್ತಾ ಇದೆ. ಯಾಕೆಂದರೆ ಆವಾಗ ನಮಗೆ ಬರ್ಫಿ ಪೇಸ್ಟು ರೆಡಿಯಾಗಿದೆ ಅಂತ ಅರ್ಥ. ನೋಡಿ ಈ ಥರ ಹದ ಆಗಬೇಕು. ತೆಳುವೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಈಗ ನಾನು ಆರೋದಕ್ಕೆ ಬಿಟ್ಟು ಒಂದು ಪ್ಲೇಟ್ನ ತಗೊತಾ ಇದ್ದೀನಿ. ಆ ಪ್ಲೇಟ್ಗೆ ನಾನು ಸ್ವಲ್ಪ ತುಪ್ಪನ ಸವರ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಆ ಪ್ಲೇಟಲ್ಲಿ ಅದು ಅಂಟ್ಕೊಬಾರ್ದು ಅನ್ನೋ ಕಾರಣಕ್ಕೆ ನಾನು ನೀಟಾಗಿ ಒಂದ್ಸಲಿ ತುಪ್ಪನ ಸವರ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಎಣ್ಣೆನೂ ಬೇಕಾದ್ರೆ ಸವರ್ಕೊಬೋದು. ನೋಡಿ ಈಗ ನಾನು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಬಾದಾಮಿನ ಹಾಕ್ತಾಯಿದ್ದೀನಿ. ಆಲ್ರೆಡಿ ಬಾದಾಮಿ ಹಾಕಿದ್ದೀವಿ, ಆದರೂ ನಾನು ಸ್ವಲ್ಪ ಬಾದಾಮಿನ ಹಾಕಿ ಆಗಲೇ ಏನು ಮ್ಯಾಂಗೋ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬೇಯಿಸಿ, ಅದನ್ನು ಈಗ ತಟ್ಟೆ ಒಳಗಡೆ ಹಾಕ್ಕೊತಾ ಇದ್ದೀನಿ. ತಟ್ಟೆ ಒಳಗಡೆ ಇದನ್ನೆಲ್ಲ ಹಾಕಿ ಇದನ್ನೆಲ್ಲ ನಾನು ತಟ್ಟೆಗೆ ನೀಟಾಗಿ, ತಟ್ಟೆ ಯಾವ ಶೇಪ್ ಇದೆಯೋ ಆ ಶೇಪ್ ಬರೋವರೆಗೂ ನಾನು ನೀಟಾಗಿ ಒಂದು ಸ್ಪೂನ್ ಸಹಾಯದಲ್ಲಿ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ತಟ್ಟೆ ಯಾವ ಶೇಪ್ ಇದೆಯೋ ಆ ಶೇಪಿಗೆ ಬರಬೇಕು. ಆ ಥರ ನಾನು ಎಲ್ಲನೂ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ ಈಗ ಎಲ್ಲ ತಟ್ಟೆ ಶೇಪಿಗೆ ಬಂದಿದೆ. ಇದನ್ನು ನಾನು ಫ್ರಿಜ್ಜಲ್ಲೇನು ಎತ್ತಿ ಇಡ್ತಿಲ್ಲ, ಹಾಗೆ ನಾನು ಆರೋದಕ್ಕೆ 1 ರಿಂದ 2 ಅವರ್ ಆರೋದಕ್ಕೆ ಬಿಡ್ತಾಯಿದ್ದೀನಿ. ಆಗ ನಮಗೆ ಅದು ನೀಟಾಗಿ ಗಟ್ಟಿಯಾಗಿರುತ್ತೆ. ನೋಡಿ ಈಗ ನಾನು ಮುಟ್ಟು ನೋಡ್ತಾ ಇದ್ದೀನಲ್ವ, ಈ ಥರ ಗಟ್ಟಿಯಾಗಿದೆ. ಇದನ್ನು ನಾನು ಒಂದು ಚಾಕು ಸಹಾಯದಲ್ಲಿ ಒಂದು ಬರ್ಫಿ ಶೇಪಿಗೆ ಬರೋ ಥರ ಉದ್ದುದ್ದವಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಇದನ್ನು ಕಟ್ ಮಾಡ್ಕೊಬೋದು. ನೋಡಿ ಎಷ್ಟು ನೀಟಾಗಿ ಅಂಟ್ಕೊಂಡಿರೋ ನೀಟಾಗಿ ನಮಗೆ ಯಾವ ಥರ ಮ್ಯಾಂಗೋ ಬರ್ಫಿ ರೆಡಿಯಾಗಿದೆ ಅಂತ. ತುಂಬ ರುಚಿಯಾಗಿರುತ್ತೆ. ಇದನ್ನು ನೀವು ಬರ್ಫಿ ಅಂತಾದರೂ ಕರಿಬೋದು, ಇಲ್ಲಾಂದರೆ ಹಲ್ವಾ ಅಂತಾದರೂ ಕರಿಬೋದು. ನೋಡಿ ಎಷ್ಟು ನೀಟಾಗಿ ನಮಗೆ ಮ್ಯಾಂಗೋ ಬರ್ಫಿ ರೆಡಿಯಾಗಿದೆ ಅಂತ, ಎಷ್ಟು ಸಾಫ್ಟಾಗಿ ಜೆಲ್ಲಿ ಥರ ರೆಡಿಯಾಗಿದೆ ಅಂತ. ಇದನ್ನು ನಾವು ಒಂದು ಸರ್ವಿಂಗ್ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದನ್ನು ಮಕ್ಕಳೇ ಅಲ್ಲ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ ಈ ಮ್ಯಾಂಗೋ ಬರ್ಫಿ. ಪ್ಲೀಸ್ ಈ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತಲೂ ಕೇಳ್ಕೊತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ನಾವು ಮನೇಲೇ ಮ್ಯಾಂಗೋ ಬರ್ಫಿನ ರೆಡಿ ಮಾಡ್ಬೋದು. ಮ್ಯಾಂಗೋ ಹಣ್ಣು ತಿಂದು ನಾವು ನೋಡಿದ್ದೀವಿ, ಆದರೆ ಈ ಥರ ಬರ್ಫಿನ ಮಾಡ್ಕೊಂಡು ತಿನ್ನೋ ಟೇಸ್ಟೇ ಬೇರೆ ಥರ ಇರುತ್ತೆ. ಈ ಮ್ಯಾಂಗೋ ಸೀಸನಲ್ಲಿ ಯಾರೂ ಕೂಡ ಇಷ್ಟಪಡದೇ ಇರೋ ಹಣ್ಣು ಅಂತಂದರೆ ಮ್ಯಾಂಗೋ. ಈ ಮ್ಯಾಂಗೋನ ಇನ್ನೂ ಡಿಫ್ರೆಂಟ್ ಟೈಪಲ್ಲಿ ಸ್ವೀಟ್ನ ಮಾಡಿ ತಿಂತಾರೆ. ನನಗೆ ಗೊತ್ತಿರೋ ಸ್ವೀಟ್ನ ನಿಮಗೆ ಮಾಡಿ ತೋರಿಸಿದ್ದೀನಿ, ನೀವು ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.